ವೆಜಿಟೇಬಲ್ ರೈಸ್ ಮಾಡಕ್ಕೆ ಮೊದಲು ರೀ 2-3 ಉಳ್ಳಾಗಡ್ಡಿ ಕಟ್ ಮಾಡಿ ತೊಗೋಬೇಕು. ಮತ್ತು ಫುಲ್ ಗೋಬಿ ಇರ್ತಲ್ಲ ಚೆನ್ನಾಗಿ ಬಿಸಿ ನೀರ್ದಾಗ ಕುದಿಸಿ ಆ ಫುಲ್ ಗೋಬಿ ತೊಗೋಬೇಕು. ಮತ್ತು ಇದು ಆಲೂ 2-3 ಕಟ್ ಮಾಡಿ ತೊಗೋಬೇಕು. ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಅದ್ರಕ ಅಂತಾರಲ್ಲ ಅದು ಕೂಡ ತೊಗೊಂಡಿನಿ. 2 ಗಜ್ಜರಿ ಕಟ್ ಮಾಡಿ ತೊಗೊಂಡಿನಿ. ಮತ್ತು 2 ಟೊಮೊಟೊ ಹಣ್ಣನ್ನು ತೊಗೊಂಡಿನಿ. ಕೊತ್ತಂಬರಿ ನಿಮಗೆ ಹೆಚ್ಚಾಗಿ ಕೊತ್ತಂಬರಿ ತೊಗೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಖಾರ ಇಟ್ಬೇಕು. ಅಷ್ಟು ಹಸಿ ಮೆಣಸಿನ್ಕಾಯಿ ಕೊಯ್ದು ಕಟ್ ಮಾಡಿ ತೊಗೊಂಡಿನಿ. ಈ ಒಂದು ಗಿಲಾಸ್ದಿಂದ 2.5 ಗಿಲಾಸನ್ನ ಅಕ್ಕಿ ತೊಗೊಂಡಿದ್ದೀವಿ. ಜೀರಾ ರೈಸ್ ಅಂತ ಕರಿತಾವೆ. ಇವು 2.5 ಗ್ಲಾಸ್ ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳೆದಿಕ್ಕೋಬೇಕು. ಅದು ಮೊದಲು ಅನ್ನ ಮಾಡೋಕೆ ನಾವು ಗ್ಯಾಸ್ ಆನ್ ಮಾಡಿ ಅದ್ಮೇಲೆ ನೀವು ಕುಕ್ಕರ್ ಮೇಲೆ ಇದ್ರೆ ಕುಕ್ಕರ್ ಹಾಕ್ಕೊಂಡು ಮಾಡಬೇಕು. ಎಣ್ಣೆ ಹಾಕ್ಕೋಬೇಕು ರೀ. ಅಂದರೆ ಇದ್ರ ಒಂದು 5 ಇದ್ರ ಇಷ್ಟದಲ್ಲ ಇದ್ರ ಒಟ್ಟು 5 ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಾಗ ಅದು ಏನೋ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅದು ಚಟಪಟ ಅಂತಿದ್ದಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವು ಎಷ್ಟು ಹಾಕಿದ್ರು ಒಟ್ಟು ಚಂದ. ಮತ್ತು ಅವು ಕೊಯ್ದಿಕ್ಕಿದವಲ್ಲ ಹಸಿಮೆಣಸ್ಕಾಯಿ ಅದು ಕೂಡ ಹಸಿಮೆಣಸ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಯಾವಾಗಂದ್ರೆ ಒಳಗಿನ ಖಾರಾಂಶ ಏನು ಇರ್ತದೆ ಅದು ಬಿಡಬೇಕು ರೀ. ಈಗ ಈರುಳ್ಳಿ ಕಟ್ ಮಾಡಿದ್ದೇವಲ್ಲ ಅದು ಈರುಳ್ಳಿ ಕೂಡ ಹಾಕಿ ಇದು ಈರುಳ್ಳಿ ಯಾವಾಗ ಗೋಲ್ಡನ್ ಕಲರ್ ಬರೋವರೆಗೂ ಆ ಒಂದು ಎಣ್ಣೆಲಿ ಫ್ರೈ ಮಾಡ್ತಾ ಇರ್ಬೇಕು ರೀ ನಾವು. ಇಷ್ಟು ಗೋಲ್ಡನ್ ಕಲರ್ ಬಂದಾಗ ನಾವೇನು ಹಾಕಬೇಕು, ಗಜರಿ ಹಾಕ್ಕೋಬೇಕು. ಅದು ಭೀ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಇದು ಆಲೂ ಹಾಕಿದ್ದಲ್ಲ ಆಲೂ ಕೂಡ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಈಗ ಅಲ್ಲ ಬೆಳ್ಳುಳ್ಳಿ ಎಡ್ಡು ಪೇಸ್ಟ್ ಮಾಡಿ ಇಕ್ಕಿದ್ದಲ್ಲ ಅದು ಕೂಡ ಹಾಕಿ ಅಲ್ಲ ಸ್ವಲ್ಪ ಬರೀಕ್ ಮಾಡಿ ಹಾಕಿದ್ರೆ ನಡೀತದೆ. ಯಾಕಂದರೆ ಊಟ ಮಾಡುವಾಗ ಅದು ಬರಬೇಕು, ಅದು ಟೇಸ್ಟಿನೇ ಬಾಜಿಗದು. ಅದಕ್ಕೂ ಈ ಫುಲ್ ಗೋಬಿ ಇದೆಲ್ಲ ಮೊದಲು ನಾವು ಕುದಿಸಿ ತೊಗೊಂಡಿದ್ದೀವಿ. ಹಾಗಾಗಿ ಅದೆಲ್ಲ ಯಾಕೆ ಸ್ವಚ್ಛ ಮಾಡಿಕೊಂಡು ತೊಗೋಬೇಕಂತ ಹೇಳ್ತಾಯಿದ್ರು. ಆಗ ತೊಗೊಂಡಿದ್ವಿ. ಚೆನ್ನಾಗಿ ಫ್ರೈ ಮಾಡೋಕ್ಕೆ ಯಾವಾಗ ಎಲ್ಲಿ ತನಕ ಫ್ರೈ ಬಿಡಬೇಕಂದ್ರೆ ಇದ್ರೊಳಗೆ ಎಣ್ಣೆ ಅಂಶ ಬಿಡಬೇಕು. ಕಡೆಗೆಲ್ಲ ಕಡೆಗೆ ಎಣ್ಣೆಗೆ ಬಿತ್ತಂದ್ರೆ ಆಗ ಚೆನ್ನಾಗಿ ಫ್ರೈ ಆದಂಗೆ ಆಯಿತು. ಈಗ ರುಚಿಗೆ ತಕ್ಕಷ್ಟು ಈಗೇನೋ ಉಪ್ಪು ಹಾಕಬೇಕು. ಮೊದಲೇ ಉಪ್ಪು ಹಾಕೋದ್ರಿಂದ ಏನಾಯ್ತು ಅಂದ್ರೆ ಅದೆಲ್ಲ ಏನು ಹಾಕಿದ ತರಕಾರಿ ಎಲ್ಲ ಬೇಗನೆ ಫ್ರೈ ಆಗ್ತದೆ. ಹಾಗಾಗಿ ನಾವು ಮೊದಲೇ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಕಾಯಿ ಬೀಜನ ಕೂಡ ಹಾಕಬೇಕು. ಇದರಲ್ಲಿ ಮೊದಲು ಹಾಕ್ಲಿಕ್ಕೆ ನೆನಪೋಗಿದ್ರು ಚಕ್ಕೆ, ಲವಂಗ, ಮೆಣಸು, ಚಕ್ರ ಮಗ್ಗಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಇವು ಮಸಾಲ ಹಾಕೋದ್ರಿಂದ ಟೇಸ್ಟ್ ಆಯ್ತದು ಮತ್ತು ಭಾರಿ ವಾಸನೆಯೂ ಕೂಡ ಚೆನ್ನಾಗಿ ಬರ್ತದೆ ರೀ. ಇವಾಗ ಫ್ರೈ ಆದ ಲಾಸ್ಟ್ ನಾವು ಏನು ಮಾಡ್ಬೇಕಂದ್ರೆ ನಾವು ಏನು ಟೊಮೆಟೊ ಕೊಯ್ದಿಕ್ಕೋ ಅದು ಕೂಡ ಹಾಕ್ಕೊಂಡು ಈಗ ಅರ್ಶಿಣ ಹಾಕ್ತೀವಿ ರೀ. ಅರ್ಶಿಣ ಹಾಕಿ ಗರಂ ಮಸಾಲ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲಿವರೆಗೆ ಮಾಡಬೇಕಂದ್ರೆ ಅರ್ಶಿಣ ಎಲ್ಲ ಅದು ವಾಸನೆ ಇರ್ತಲ್ಲ ಅದು ಹೋಗಿಬಿಡ್ಬೇಕು. ಅಲ್ಲಿ ತನಕ ನಾವು ಫ್ರೈ ಮಾಡ್ತಿರ್ಬೇಕು. ನಾವು ರುಚಿಗೆ ತಕ್ಕಷ್ಟು ನಾವು ಅದು ಖಾರ ಪುಡಿನೂ ಕೂಡ ಹಾಕ್ಬೋದು. ಯಾಕಂದರೆ ಕೆಲವೊಬ್ಬರು ಹಸಿಮೆಣಸಿನಕಾಯಿ ಸೊಪ್ಪು ಅಂತಿರ್ತಾರೆ. ಹಾಗಾಗಿ ಕಲರ್ಗೋಸ್ಕರ ನಾವು ಖಾರನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮತ್ತು ಹುಳಿ ಬೇಕಾದರೆ ನೀವು ನಿಂಬೆಹಣ್ಣು ಕೂಡ ಹಿಂಡ್ಬೋದು. ಹಾಗಾಗಿ ನಮಗೆ ಹುಳಿ ಬೇಕು, ಹಾಗಾಗಿ ನಿಂಬೆಹಣ್ಣು ಹಿಂಡಿಕ್ತಾಯಿದ್ದೀನಿ ನೋಡಿ. ಈ ಗ್ಯಾಸ್ ಈ ಸಣ್ಣ ಪ್ರಮಾಣ ಇಕ್ಕಿ ನಾವು ಈ ರೀತಿ ಕೂಸ್ಬೇಕು ನೋಡಿ. ಕಡಿಗೊಂಟೆ ಯಾವ ರೀತಿ ಎಣ್ಣೆ ಬಿಡ್ತಂತ. ಈಗ ನಾವು ಅಕ್ಕಿ ತೊಗೋದಿಕ್ಕಿಲ್ಲ, ಅದು ಅಕ್ಕಿ ಕೂಡ ಹಾಕ್ಕೋಬೇಕಾಗ್ತದೆ. ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಇಕ್ಬೇಕು. ನಾವು ಇದರಿಂದ ಗಿಲಾಸಿನ ಗಿಲಾಸ್ ಅಕ್ಕಿ ತೊಗೊಂಡಿಲ್ಲ. ಹಾಗೆ ನಾವು ಏನು ಮಾಡಬೇಕು ಅಂದ್ರೆ 4.5 ಅಥವಾ 5 ಗ್ಲಾಸ್ ನಾವು ನೀರು ಹಾಕಲೇಬೇಕಾಗ್ತದೆ. ಅದು ಚೆನ್ನಾಗಿ ಉದುರು ಕೂಡ ಆಗ್ತದೆ ಮತ್ತು ಮೆತ್ತು ಕೂಡ ಆಗ್ತದೆ. ಊಟ ಮಾಡೋಕ್ಕಂತ ಭಾರಿ ಟೇಸ್ಟ್. ವೆಜಿಟೇಬಲ್ ಕೋಸಂಬರಿ ಮಾಡೋಕೆ ಮೊದಲು ನಾವು ಮಾಡಬೇಕು 2-3 ಸೌತೆಕಾಯಿನ ಬರೀಕ್ ಈ ರೀತಿ ಚಾಪ್ ಮಾಡಿ ನಾವು ತೊಗೋಬೇಕು. ಮತ್ತು 5-6 ಈರುಳ್ಳಿ ನಾವು ಕೂಡ ಇದು ಕೂಡ ಸಣ್ಣಾಗಿ ಕಟ್ ಮಾಡಿಕೊಂಡು ಇದು ಕೂಡ ಹಾಕೋಬೇಕು. ಮತ್ತು ನಿಮಗೆ ಹಸಿಮೆಣಸಿನ ಕೂಡ ಹಾಕ್ಬೋದು ಅಥವಾ ಖಾರನೂ ಕೂಡ ಹಾಕ್ಬೋದು. ನಾವು ಇಲ್ಲಿ ಹಸಿಮೆಣಸಿನಕಾಯಿ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಸ್ವಲ್ಪ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಖಾರನ ಅಂಶ ಬಿಡಬೇಕಲ್ಲ, ಅಲ್ಲಿ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಿಮಗೆ ರುಚಿಗೆ ತಕ್ಕಷ್ಟು ಹುಳಿಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ತಗೊಂಡು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಇಲ್ಲಿ ಉಪ್ಪಿನ ಅಂಶ ಕೂಡ ಬಿಡುತ್ತೆ. ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇರ್ಬೇಕು. ರೆಡಿ ಆಯ್ತು ನೋಡ್ರಿ ನಮ್ಮ ವೆಜಿಟೇಬಲ್ ಕೋಸಂಬರಿ.